ಆದರೆ ವಿಧಾನಸೌಧದ ಮೆಟ್ಲುಗಳಿಗೆ ಮಾತ್ರನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು. ಇವರು ಈ ಕಮರ್ಷಿಯಲ್ ಮೈಂಡ್ ಮಾಡಿ ಈ ರೈತರಿಗೆಲ್ಲರೂ ಏನು ಚಂದ್ರಲೋಕದಲ್ಲಿ ಮನೆ ಕೊಡ್ತಾರಾ? ಹೇಗೆ ಅಂತ ಹೇಳಿದ್ರೆ ಕಳ್ಳರ ಮನಸ್ಸು ಉಳ್ಳೊಳಗೆ ಅಂತ ಹೇಳಿ ಅವ್ರ ಸ್ವಪಕ್ಷದವ್ರಿಗೆ ಗೊತ್ತಾಗ್ತಾ ಇದೆ. ಈಗ ಸ್ವಪಕ್ಷದಲ್ಲೇ ಅಭಿಪ್ರಾಯ ಬಂದ್ಬಿಟ್ಟಿದೆ. ಈಗ ಒಂದು ಕುಟುಂಬ ಅಂತ ಅಂದಮೇಲೆ ಏನೇ ಏರುಪೇರಾದರೂ ಕೂಡ ನಾವೆಲ್ಲ ಸರಿದೂಗಿಸ್ಕೊಂಡು ಹೋಗ್ತೀವಿ, ಎಲ್ಲೂ ಹೊರಗಡೆ ನಾವು ತಿಳಿಸ್ಕೊಡಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಕುಟುಂಬದಲ್ಲಿ ಯಾವ ರೀತಿ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಈಗ ರಾಜ್ಯ ಜನತೆನೇ ನೋಡ್ತಾ ಇದ್ದಾರೆ. ಒಬ್ಬರು ಮಾನ್ಯ ಮುಖ್ಯಮಂತ್ರಿಗಳನ್ನೇ ಇವತ್ತು ಬೇಡ ಅಂತೇಳಿ ಅವರ ಪಕ್ಷದ ಶಾಸಕರೇ ಹೇಳ್ತಾರೆ ಅಂತ ಅಂದಮೇಲೆ, ಆದರೆ ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ, ಮುಖ್ಯಮಂತ್ರಿಗಳಾಗಿ ಏನು ಪ್ರಯೋಜನ ಆಗ್ತಿದೆ ಹೇಳಿ? ನೋಡಿ, ಇದು ಕರೆಕ್ಟು. ನಾನು ಆ್ಯಕ್ಚುಲಿ ಆಗಲೇ ಕೂಡ ಹೇಳಿದೆ. ಈಗ ನೀವೇ ನೋಡ್ತಿದ್ರಿ, ಮಾಧ್ಯಮದವರೇ ತಿಳಿಸ್ತಿದ್ರು. ನಿನ್ನೆ ಮೊನ್ನೆ ಅಷ್ಟೇ ನಾವೆಲ್ಲ ಒಂದು ವಿಡಿಯೋ ವೈರಲ್ ಆಯಿತು. ಅಂದರೆ ಬಡ ವೃದ್ಧ ಒಬ್ಬರು ತನ್ನ ಹೆಂಡತಿಯ ಮಾಂಗಲ್ಯವನ್ನು ಮಾರಿ ತಂದು ಮನೆ ಬೇಕು ಅಂತೇಳಿ ಸರ್ಕಾರಿ ಕಚೇರಿಗೆ ಕೊಡ್ತಾರೆ ಅನ್ನೋದಾದರೆ ಯಾವ ಮಟ್ಟಕ್ಕಿದೆ ಈ ಭ್ರಷ್ಟ ಸರ್ಕಾರ ಅನ್ನೋಂಥದ್ದು ನಾವು ನೋಡಬೇಕಾಗಿದೆ. ಇದು ಕಾನೂನು ಸುವ್ಯವಸ್ಥೆ ಕೂಡ ಯಾವ ಮಟ್ಟಕ್ಕಿದೆ ಅಂತದ್ದು ನೋಡ್ತಾ ಇದ್ದೀರಿ, ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಯಾವುದೋ ಒಂದು ಸಮುದಾಯವನ್ನು ನೀವು ಓಲೈಕೆ ಮಾಡಿಕೊಂಡು ಗ್ಯಾರಂಟಿಗಳ ಮೇಲೆ ನೀವು ನಿಂತಿದ್ದೀರಲ್ಲ, ಗ್ಯಾರಂಟಿ ಕೊಟ್ಟಷ್ಟೇ ತಾನೇ ನೀವು ಕಾಂಗ್ರೆಸ್ ಸರ್ಕಾರ ನಿಂತಿರೋವಂಥದ್ದು. ಇನ್ನು ನಿಮ್ಮ ಸ್ವಪಕ್ಷದ ಶಕ್ತಿ ಏನಿದೆ ಅನ್ನೋವಂಥದ್ದು. ಇವತ್ತು ನಿಮ್ಮ ಸರ್ಕಾರದ ಶಾಸಕರೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಬೇಡ ಅನ್ನೋ ನಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ, ಎಲ್ಲ ಕಡೆ ಓಪನ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಯಾವ ಮಟ್ಟದ ಆಡಳಿತ ಸರ್ಕಾರ ಅನ್ನೋದು ರಾಜ್ಯದ ಜನತೆನೇ ನೋಡ್ತಾ ಇದೆ ಕೂಡ. ಈಗ ಹೆಣ್ಮಕ್ಳಿಗೆ ಬೇಜಾರಾಗಿದೆ. ಪ್ರತಿ ತಿಂಗಳು ಗ್ಯಾರಂಟಿ ಇವ್ರು ಏನು ಕೊಡ್ತಿದ್ದಾರಾ? ಕರೆಕ್ಟಾಗಿ ಕೊಡ್ತಿಲ್ಲ. ಸುಮ್ಮನೆ ಏನಾದರೂ ಚುನಾವಣೆ ಬಂತು, ಅವ್ರಿಗೇನಾದರೂ ಆಗಬೇಕಾಗಿದೆ ಅನ್ನೋದಾದರೆ ಅವರು ಒಂದು ಪಬ್ಲಿಸಿಟಿಗೋಸ್ಕರ ಅವಾಗಿನ ಸಮಯದಲ್ಲಿ ಇವರು ಗ್ಯಾರಂಟಿಗಳನ್ನ ಕೊಡ್ತಾರೆ ಹೊರತು ರೆಗ್ಯುಲರಾಗಿ ಇವರು ಪ್ರತಿ ತಿಂಗಳು ಇವರು ಕೊಡ್ತಾ ಇದ್ದಾರಾ? ಇಲ್ಲ. ಸುಮ್ಮನೆ ಗ್ಯಾರಂಟಿ ಮೇಲೆ ಬಂದಿದ್ದಷ್ಟೇ, ಇವರು ಪೆನ್ನು ಪೇಪರ್ ಹಿಡ್ಕೊಂಡಿದ್ದು. ಆದರೆ ಈ ಸರ್ಕಾರದಿಂದ ಯಾವುದೇ ರೀತಿ ಜನಗಳಿಗಾಗಲಿ ಅನುಕೂಲ ಇಲ್ಲ. ಅದರಲ್ಲೂ ಬಡವರಿಗೆ, ರೈತರಿಗೆ ಖಂಡಿತವಾಗ್ಲೂ ಅನುಕೂಲ ಅಂತೂ ಇಲ್ಲವೇ ಇಲ್ಲ. ನಮ್ಮ ಮಕ್ಕಳು ಹೊರಗಡೆ ಹೋದರೆ ಸುರಕ್ಷಿತವಾಗಿ ಮನೆಗೆ ಬರ್ತಾರೆ ಅನ್ನೋದು ನಂಬಿಕೆ ಇಲ್ಲ. ಬರೋವರೆಗೂ ಹೆಣ್ಣೆತ್ತಿರೋ ತಂದೆ ತಾಯಿಗಳು ನಾವು ಬೈದಲ್ಲಿ ಕಾಯ್ತಾ ಇರಬೇಕಾಗುತ್ತೆ. ಇವತ್ತು ಎಷ್ಟು ಕೊಲೆ, ಸುಲಿಗೆ, ದರೋಡೆ ಅನ್ನೋವಂಥ ನಡೀತಲೇ ಇದೆ. ಅದರಲ್ಲೂ ಮುಖ್ಯವಾಗಿ ಅತ್ಯಾಚಾರ ಅನ್ನೋವಂಥದ್ದು. ಇದು ಒಂದು ಸಮಾಜ ಅಂದಮೇಲೆ ಇದೆಲ್ಲ ಆಗೋದು ಸಹಜ ಅಂತ ನಾವು ಹೇಳೋದಾದರೂ, ಈ ರೀತಿ ಆಗ್ತಾ ಇರೋದಕ್ಕೆ ನೀವು ಯಾವ ರೀತಿ ಕ್ರಮ ತೊಗೊತಾ ಇದ್ದೀರಾ? ಇಷ್ಟೆಲ್ಲ ನಡೀತಾ ಇದ್ರು. ಈಗ ಮೊನ್ನೆ RCBದು ಈಗಾಗಲೇ ನಾವೆಲ್ಲ ಹೇಳ್ತಾ ಇದ್ವಿ, ಅಮಾಯಕರು 11 ಜನ ಸತ್ರಲ್ಲ, ಅದಕ್ಕೆ ಯಾವ ರೀತಿ ಕ್ರಮ ತೊಗೊಂಡ್ರೆ? ನಮ್ಮದೇನು ಅಲ್ಲೇ ಅಲ್ಲ, ನಮ್ಮದೇನು ಪಾತ್ರ ಇಲ್ಲ, ನಾವು ವಿಧಾನಸೌಧದ ಮುಂದೆ ಕರೆದಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರಲ್ಲ. ಆದರೆ ವಿಧಾನಸೌಧದ ಮೆಟ್ಲಿಗೆ ಹತ್ರ ಏನೂ ಆಗಿಲ್ಲ ಅಂತೇಳಿ, ಆದರೆ ವಿಧಾನಸೌಧದ ಮೆಟ್ಲುಗಳಿಗೆ ಮಾತ್ರನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅಥವಾ ರಾಜ್ಯಕ್ಕೆ ಅನ್ನೋದು ಇವತ್ತು ಅವರು ಹೇಳಿಕೆ ನೋಡಿದ ಮೇಲೆ ನಮಗೆ ಅನುಮಾನ ಬರ್ತಿದೆ. ಇವರು ರಾಜ್ಯಕ್ಕೆ ಮುಖ್ಯಮಂತ್ರಿನ ಅಥವಾ ವಿಧಾನಸೌಧದ ಮೆಟ್ಲುಗಳಿಗೆ ಮಾತ್ರ ಮುಖ್ಯಮಂತ್ರಿನ ಅನ್ನೋಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ಯಾವುದೊಂದು ನಮಗಲ್ಲ ಅಂತ ಮೈಕ್ ಕೊಡುತ್ತಾ ಇದ್ದಾರಲ್ಲ, ಹಾಗಿದ್ಮೇಲೆ ನಿಮ್ಗೆ ಸರ್ಕಾರ ಯಾಕೆ ಬೇಕು? ನಿಮ್ಗೆ ಯಾಕೆ ಅಧಿಕಾರ ಬೇಕು? ಬಿಟ್ಬಿಡಿ, ನೀವು ರಾಜೀನಾಮೆ ಕೊಡಿ. ಬೇರೆ ಕಡೆ ಹಗರಣ ಮಾಡೋದ್ರನ್ನ ಅದೊಂದು ಡೈರೆಕ್ಟ್ ಮಾಡೋದ್ರಿಂದಾಗಿ ಹಂಗಾಗಿ ನಾವು CM, ನಾನು ಒಕ್ಕಲಿಗ ಜನಾಂಗ, ನಾನು CM ಕುರ್ಚಿ ಆಕಾಂಕ್ಷಿ ಅಂತ ಹೇಳಿ ಈ ಥರ ಡಿವರ್ಟ್ ಮಾಡೋದು ಜನಗಳನ್ನ. ಇದು ಎಲ್ಲನೂ ಸುಳ್ಳು. ಮಾಧ್ಯಮದವ್ರೂ ಸಹ ಇದನ್ನು ಅರ್ಥ ಮಾಡ್ಕೊಬೇಕು, ನಮ್ಮ ಜನಗಳು ಸಹ ಇದನ್ನು ಅರ್ಥ ಮಾಡ್ಕೊಬೇಕು. ಮೊನ್ನೆ ಜಮೀರ್ ಅಹಮದ್ ಅವರು ಹೇಳ್ತಾರೆ, ನಾವು ಏನನ್ನ ಈ ಥರ ಎಲ್ಲ ಭ್ರಷ್ಟಾಚಾರ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೇನ್ರಿ, ಮಕ್ಕಳು ಮರಿ ಇದು ಮಾಡುತ್ತೇನ್ರಿ ಅಂತ. ಇದು ಅವ್ರ ತಮ್ಮನ, ಅಣ್ಣನ, ಅವರ ಆಸ್ತಿಗಳನ್ನ ಪಾಲು ಮಾಡ್ತಾ ಇಲ್ಲ. ಈ ರೀತಿ ಎಲ್ಲ ವಾಕ್ಯಗಳು ಬೇಕಾಗಿಲ್ಲ. ಭ್ರಷ್ಟಾಚಾರ ಅಂತ ಸಿಕ್ಕಿದೆ, ಅದನ್ನು ಎದುರಿಸೋವಂಥ ಹಂಗಾಗಲಿ. ಹೆಣ ಮಲಗಿದ್ರು ಸಹಿತ ಅದನ್ನ ನೀರು ಎತ್ತಿ ಆಚೆಗೆ ಎತ್ತಾಡ್ತಾ ಇದ್ದಾರೆ. ಅದೆಲ್ಲನೂ ಅವ್ರ ಕಣ್ಣಿಗೆ ಬೀಳ್ತಾನೆ ಇಲ್ಲ. ಈಗ ನಂದಿ ಬೆಟ್ಟದಲ್ಲಿ ಸಭೆ ಸೇರಿದ್ದಾರೆ, ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆನೆಲ್ಲ ಬೆಂಗಳೂರು, ಉತ್ತರ ಜಿಲ್ಲೆ ಮಾಡಬೇಕು ಅಂತ. ಎಲ್ಲಿಂದ ಎಲ್ಲಿಗೆ ಹೋದರೂ ಕಮರ್ಷಿಯಲ್ ಮೈಂಡು. ಇವರು ಈ ಕಮರ್ಷಿಯಲ್ ಮೈಂಡ್ ಮಾಡಿ ಈ ರೈತರಿಗೆಲ್ಲರೂ ಏನು ಚಂದ್ರಲೋಕದಲ್ಲಿ ಮನೆ ಕೊಡ್ತಾರಾ ಅಥವಾ ಕೈಗಾರಿಕೆಗಳಲ್ಲಿ ಬೆಳೆದು ಇಡೀ ದೇಶಕ್ಕೆ ಅನ್ನ ಹಾಕ್ತಾರ? ಫಸ್ಟು ಇದನ್ನು ಗಮನಿಸಬೇಕು. ಯಾರು ರೈತನು ಧರಣಿ ಕುತ್ಕೋತಾರೆ ಬಿಡು ಅನ್ನೋ ಒಂದು ನೆಗೆಟಿವ್ ಮನೋಭಾವ ಅವರು ತೋರಿಸ್ತಾ ಇದ್ದಾರೆ. ದಯವಿಟ್ಟು ಅದು ಅವ್ರನ್ನೆಲ್ಲ ನಿಲ್ಲಿಸಬೇಕು. ಮತ್ತು ಇನ್ನೊಂದು ಭ್ರಷ್ಟಾಚಾರದ ವೈಫಲ್ಯಕ್ಕೆ ಎಡೆ ಮಾಡಿ ಕೊಡ್ದಂಗೆ ಜನನ ತನ್ನ ಮಕ್ಕಳಂತೆ ಸಾಕುವಂಗಾಗಲಿ,
ಮಲತಾಯಿ ಧೋರಣೆ ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಿದೆ. ಎ ಟೀಮ್ ಬಿ ಟೀಮ್ ಅಂತ. ಬೇಳೂರು ನಾಯಕ ಆಗಬಹುದು, ಆಳಂದೂರು ಆಗಿರಬಹುದು, ಅವರು ಮೊಣಕಾಲ್ಮೂರು ನಾಯಕರಾಗಿರಬಹುದು. ಇವ್ರಿಗೆಲ್ಲನೂ ಅವರೇ ಶಾಸಕರು, ಅವರೇ ಕ್ಯಾಬಿನೆಟ್ಗಳು ಮಂತ್ರಿಗಳವರು, ಅವ್ರಿಗೇ ಏನೊಂದು ಅನುದಾನ ಕೊಡ್ತಾ ಇಲ್ಲ. ನಾವು ಈ ಸಾರಿ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅದು ಸರಿಯಾಗೇ ಇದೆ. ಯಾಕೆಂದರೆ ನಿಂತರೆ ನಾವು ಗೆಲ್ಲಲ್ಲ ಅಂತ ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದೇ ನಾವು ಅವ್ರಿಗೆ ನಮ್ಮ ಅಣ್ಣನ ಥರ ತಿಳ್ಕೊಂಡಿದ್ವಿ. ಅವರು ನಮಗೆ ಸಿಸ್ಟರ್ ಥರ ಅಂತ ಹೇಳ್ತಾಯಿದ್ರು. ಅಣ್ಣ ತಮ್ಮ ನಮ್ಮ ತಂಗಿಗಳು ಅಂತ ಹೇಳ್ತಾಯಿದ್ರು. ಇದು ಹಿಂಗೆ ಮಾತು ಹೇಳಿರೋದು ಯಾರು ಒಬ್ಬರು ಹೇಳೋದು, ಎಲ್ಲರ ಪಾರ್ಟಿ ಹೆಸರು ತಪ್ಪಾಗುತ್ತೆ. ತುಂಬ ನಮಗೆ ಎಲ್ಲ ಅಟನ್ಸಿದೆ, ನಮಗೆ ತುಂಬ ಬೇಜಾರಾಗಿದೆ. ಅವ್ರಿಗೆ ಅವ್ರಿಲ್ಲಂದರೆ ಕ್ಷಮೆ ಕೇಳಬೇಕು. ನಮಗೂ ಹಿಂಗೆ ಕೊಡಲ್ಲ. ನಮ್ಮದು ಹಿಂದೂಸ್ತಾನ, ನಮ್ಮದು ಇಂಡಿಯಾ, ನಾವು ಇಂಡಿಯಾನಲ್ಲಿ ಇದ್ದೀವಿ, ನಮಗೆ ಯಾಕೆ ಏನು ಕೊಡಲ್ಲ ಅಂತ ಹಿಂಗೆ ಹೇಳ್ತಾರೆ ಅವರು. ಅದು ನಮಗೆ ತುಂಬ ಬೇಜಾರು ಮಾತು. ಬರೀ ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳೋದು, ಅವ್ರವ್ರ ಕೆಲಸ ಅವ್ರವ್ರ ಟೈಮಿಗೆ ಮಾಡಿಸ್ಕೊಳ್ತಾ ಇದ್ದಾರೆ. ಹಿಂದೆ ಏನಾಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅದೇನು ಮುಸ್ಲಿಮ್ಸ್ ಬಗ್ಗೆ ಅವರು ಈ ಥರ ಹೇಳಿದ್ದಾರೆ, ಅದ್ರ ಬಗ್ಗೆ ಇದು ಮಾಡಬೇಕು, ಆ್ಯಕ್ಷನ್ ತೊಗೋಬೇಕು, ಆ ಕೆಲಸ ಮಾಡಿಕೊಡ್ಲೇಬೇಕು ಅಂತ ನಾವು ಕೇಳ್ಕೊತೀವಿ.